Dear students, good morning to one and all. As you know, in the previous class, I have already presented one of the modern approaches to English language teaching, that is structural approach. In today's class, I am going to present another important approach, communicative language teaching. This communicative language teaching also called as communicative approach. Let us see the meaning. Communicative language teaching is an approach to the teaching of second language and foreign language that emphasizes interaction as an ultimate goal of learning a language. It is a set of principles about language teaching, including methods and syllabus, where the focus is on meaningful communication, not structure. In this approach, students are given tasks to accomplish using language instead of studying the language. Communicative approach ಒಂದು ಬೋಧನಾ ವಿಧಾನವಾಗಿದ್ದು ಇಲ್ಲಿ ಎರಡನೆಯ ಭಾಷೆ ಅಥವಾ ಒಂದು ವಿದೇಶಿ ಭಾಷೆಯನ್ನು ಕಲಿಸುವಲ್ಲಿ ಇಂಟರಾಕ್ಷನ್ಗೆ ಅಥವಾ ಕಮ್ಯುನಿಕೇಷನ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನು ತಿಳಿಸುತ್ತದೆ. ಇದು ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ಗಳನ್ನು ಒಳಗೊಂಡಿದೆ. ಸೊ ಇದರಲ್ಲಿ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತೆ ಬೋಧನಾ ವಿಧಾನ ಮತ್ತು ಪಠ್ಯಕ್ರಮವನ್ನು ಇದು ತಿಳಿಸುತ್ತೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಅರ್ಥಗರ್ಭಿತವಾದ ಸಂವಹನಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ಅಪ್ರೋಚ್ ಇದು. ಇಲ್ಲಿ ಯಾವುದೇ ರೀತಿ ಭಾಷೆಗೆ ಸಂಬಂಧಪಟ್ಟಂತಹ ಸ್ಟ್ರಕ್ಚರ್ಗಳಿಗೆ ಇದು ಮಹತ್ವವನ್ನು ನೀಡುವುದಿಲ್ಲ. ಸೊ ಈ ಅಪ್ರೋಚಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಟಾಸ್ಕ್ಸ್ಗಳನ್ನ ಕೊಡಲಾಗುತ್ತೆ. ವಿದ್ಯಾರ್ಥಿಗಳು ಯಾವ ಭಾಷೆಯನ್ನು ಅವರು ಕಲಿತಾ ಇರ್ತಾರೆ ಆ ಭಾಷೆಯನ್ನು ಬಳಸಿ ಕೊಟ್ಟಂತಹ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿ ವಿದ್ಯಾರ್ಥಿಗಳು ಭಾಷೆಗೆ ಸಂಬಂಧಪಟ್ಟಂತಹ ಗ್ರಾಮರ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ಸ್ ಆಗಿರ್ಬೋದು, ಸೊ ಇನ್ನಿತರ ಭಾಷೆಯ ಸಂಬಂಧಪಟ್ಟಂತಹ ಆಸ್ಪೆಕ್ಟ್ಸ್ಗಳನ್ನ ಅಧ್ಯಯನ ಮಾಡದೆ ಇಲ್ಲಿ ಭಾಷೆಯನ್ನು ಬಳಸೋದಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. This approach has certain objectives. They are to enable the learners to develop communicative competence. The importance is given to meanings rather than the structure of the language. To enable the learners to acquire all the 4 language skills such as listening skills, speaking skills, reading and writing skills. Communicative approach ಕೆಲವೊಂದಿಷ್ಟು ಉದ್ದೇಶಗಳನ್ನು ಹೊಂದಿದೆ. ಅವುಗಳು ಈ ರೀತಿಯಾಗಿವೆ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂವಹನದ ಸಾಮರ್ಥ್ಯವನ್ನು ವೃದ್ಧಿಸುವಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಜೊತೆಗೆ ಇಲ್ಲಿ ಭಾಷಾ ಬಳಕೆಯಲ್ಲಿದ್ದಂಥ ಅರ್ಥಕ್ಕೆ ಮಹತ್ವವನ್ನು ಕೊಡಲಾಗುತ್ತೆ. ಸ್ಟ್ರಕ್ಚರ್ಗಳಿಗೆ ಇಲ್ಲಿ ಮಹತ್ವವನ್ನು ನೀಡೋದಿಲ್ಲ. ಆ್ಯಂಡ್ ಆಲ್ಸೋ ವಿದ್ಯಾರ್ಥಿಗಳಿಗೆ ಭಾಷೆಗೆ ಸಂಬಂಧಪಟ್ಟಂತಹ 4 ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ಉದ್ದೇಶವನ್ನು ಕೂಡ ಇದು ಹೊಂದಿದೆ. And this approach has certain principles. They are focus on meaning. Communicative competence is the desired goal. Learner centered. Fluency is the primary goal. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ಗಳನ್ನು ಒಳಗೊಂಡಿದೆ. ಮೊದಲನೇದು ಫೋಕಸ್ ಆನ್ ಮೀನಿಂಗ್. ಇಲ್ಲಿ ಈ ಅಪ್ರೋಚಲ್ಲಿ ಪ್ರಮುಖವಾಗಿ ಅರ್ಥಕ್ಕೆ ಮಹತ್ವವನ್ನು ಕೊಡಲಾಗುತ್ತೆ. ಇಲ್ಲಿ ಸ್ಟ್ರಕ್ಚರ್ಗಳಿಗೆ ಮಹತ್ವವನ್ನು ಕೊಡೋದಿಲ್ಲ. ಭಾಷೆಗೆ ಸಂಬಂಧಪಟ್ಟಂಥ ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಏನಾಯಿತು, ವಿದ್ಯಾರ್ಥಿಗಳಿಗೆ ಸ್ಟ್ರಕ್ಚರ್ಸ್ಗಳನ್ನು ಕಲಿಸಲಾಗ್ತಿತ್ತು. ಆದರೆ ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ಸ್ಟ್ರಕ್ಚರ್ಗಳಿಗೆ ಯಾವುದೇ ಮಹತ್ವವನ್ನು ನೀಡೋದಿಲ್ಲ. ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ವಿದ್ಯಾರ್ಥಿಗಳಿಗೆ ಸಂವಹನದ ಸಾಮರ್ಥ್ಯವನ್ನು ವೃದ್ಧಿಸಬೇಕು. ಆ ರೀತಿಯ ಒಂದು ಗುರಿಯನ್ನು ಈ ಅಪ್ರೋಚ್ ಹೊಂದಿದೆ. ದಿಸ್ ಅಪ್ರೋಚ್ ಈಸ್ ಲರ್ನರ್ ಸೆಂಟರ್ಡ್. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಪ್ರೋಚು ಒಂದು ಲರ್ನರ್ ಸೆಂಟರ್ ಆದ ಅಪ್ರೋಚ್ ಆಗಿದೆ. ವಿದ್ಯಾರ್ಥಿ ಕೇಂದ್ರಿತವಾದಂಥ ಅಪ್ರೋಚ್. ಇಲ್ಲಿ ವಿದ್ಯಾರ್ಥಿಗಳೇ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಫ್ಲೂಯೆನ್ಸಿ ಇಸ್ ದ ಪ್ರೈಮರಿ ಗೋಲ್.
ಇಲ್ಲಿ ವಿದ್ಯಾರ್ಥಿಗಳಿಗೆ ನಿರರ್ಗಳವಾಗಿ ಮಾತನಾಡುವ ಒಂದು ಕೌಶಲ್ಯವನ್ನು ಕಲಿಸುವಂತಹ ಒಂದು ಅದಕ್ಕೆ ಮೊದಲ ಆದ್ಯತೆಯನ್ನು ಈ ಅಪ್ರೋಚಲ್ಲಿ ನೀಡಲಾಗುತ್ತೆ. Activities should be presented in situation or context and have a communicative purpose. The topics are selected and graded regarding age, needs, level and students' interest. The role of the teacher is that of a guide, a facilitator or an instructor. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಏನು ಕೊಡಲಾಗುತ್ತೆ, ಆ ಚಟುವಟಿಕೆಗಳು ಸಾಂದರ್ಭಿಕನುಸಾರವಾಗಿರಬೇಕು ಮತ್ತು ಆ ಎಲ್ಲ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಸಂವಹನದ ಸಾಮರ್ಥ್ಯವನ್ನು ವೃದ್ಧಿಸುವಂತಹ ಉದ್ದೇಶವನ್ನು ಒಳಗೊಂಡಂತಹ ಚಟುವಟಿಕೆಗಳು ಅವಾಗಿರಬೇಕು. ವಿಷಯಗಳನ್ನು ಬೋಧನಾ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಗಳ ವಯಸ್ಸು, ಅವರ ಒಂದು ಕಲಿಕಾ ಅವಶ್ಯಕತೆಗಳನ್ನು, ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಮತ್ತು ವಿದ್ಯಾರ್ಥಿಗಳ ಆಸಕ್ತಿಗನುಗುಣವಾಗಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಮತ್ತು ಶಿಕ್ಷಕರ ಪಾತ್ರವನ್ನು ಸಹಿತ ಈ ಅಪ್ರೋಚ್ ಇಲ್ಲಿ ತಿಳಿಸುತ್ತೆ. ಸೊ ಶಿಕ್ಷಕ ಒಬ್ಬ ಮಾರ್ಗದರ್ಶಕರಾಗಿ, ಒಬ್ಬ ಫೆಸಿಲಿಟೇಟರ್ ಆಗಿ, ಒಬ್ಬ ಇನ್ಸ್ಟ್ರಕ್ಟರ್ ಆಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂತ. This approach has certain advantages. They are like this: the interaction between the students and the teacher. Students will learn to communicate effectively. It is more interesting and motivating for the learners as it includes language games and role play. It seeks to personalize and localize the language and adapt it to interests of the students. ಈ ಅಪ್ರೋಚ್ ಮೂಲಕ ಭಾಷೆಯನ್ನು ಬೋಧನೆ ಮಾಡಿದಾಗ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಸಂಭಾಷಣೆಗೆ ಈ ಅಪ್ರೋಚಲ್ಲಿ ಬಹಳಷ್ಟು ಅವಕಾಶ ಇದೆ. ಮತ್ತು ವಿದ್ಯಾರ್ಥಿಗಳು ಯಾವ ಒಂದು ಭಾಷೆಯನ್ನು ಕಲಿತಾರೆ, ಆ ಭಾಷೆಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಸಂವಹನವನ್ನು ಮಾಡಲಿಕ್ಕೆ ಈ ಅಪ್ರೋಚ್ ಸಹಾಯಕರವಾಗಿದೆ. ಇದು ವಿದ್ಯಾರ್ಥಿಗಳಲ್ಲಿ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆಸಕ್ತಿದಾಯಕವಾದಂತಹ ಅಪ್ರೋಚ್ ಆಗಿದೆ. ಯಾಕಂದರೆ ಇದು ಕೆಲವೊಂದಿಷ್ಟು ಭಾಷೆಗೆ ಸಂಬಂಧಪಟ್ಟಂಥ ಲ್ಯಾಂಗ್ವೇಜ್ ಗೇಮ್ಸ್ಗಳನ್ನು ಒಳಗೊಂಡಿರುತ್ತೆ ಮತ್ತು ರೋಲ್ ಪ್ಲೇ. ಸೊ ಅವುಗಳ ಮೂಲಕ ಇಲ್ಲಿ ಬೋಧನೆ ಮಾಡೋದರಿಂದ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿದಾಯಕವಾಗಿ ಭಾಗವಹಿಸಲಿಕ್ಕೆ ಅನುಕೂಲ ಆಗುತ್ತೆ. ಇಟ್ ಸಿಕ್ಸ್ ಟು ಪರ್ಸನಲೈಸ್ ಅಂದರೆ ವಿದ್ಯಾರ್ಥಿಗಳ ಒಂದು ಕಲಿಕಾ ಮಟ್ಟವನ್ನು ಅವರ ಒಂದು ಆಸಕ್ತಿಗನುಗುಣವಾಗಿ ಇಲ್ಲಿ ಬೋಧನೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ವಿಂಗಡಿಸಲಾಗುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿದಾಯಕವಾಗಿ ಕಲೀಲಿಕ್ಕೆ ಕೂಡ ಇದು ಸಹಾಯಕರವಾಗಿದೆ. And also this approach has certain limitations. They are: this approach focuses on fluency but not accuracy in grammar. It is very difficult to apply on overcrowded classes. So ಈ ಅಪ್ರೋಚ್ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಕೂಡ ಒಳಗೊಂಡಿದೆ. ಸೊ ಅದರಲ್ಲಿ ಮೊದಲನೇದು, ಈ ಅಪ್ರೋಚ್ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಿರರ್ಗಳವಾಗಿ ಮಾತನಾಡುವ ಕಲೆಯನ್ನು ವೃದ್ಧಿಸುತ್ತೆ, ಆದರೆ ವ್ಯಾಕರಣ ಅಂಶಗಳನ್ನು ಇದು ಕಲಿಸೋದಿಲ್ಲ ಅನ್ನೋ ಒಂದು ನ್ಯೂನತೆಯನ್ನು ಒಳಗೊಂಡಿದೆ. ಜೊತೆಗೆ ಈ ಅಪ್ರೋಚನ್ನು ಬಹಳ ವಿದ್ಯಾರ್ಥಿಗಳನ್ನ ಒಳಗೊಂಡಂತಹ ಕ್ಲಾಸ್ಗಳಲ್ಲಿ, ತರಗತಿಗಳಲ್ಲಿ ಈ ಅಪ್ರೋಚನ್ನು ಬಳಸಲಿಕ್ಕೆ ಬಹಳಷ್ಟು ಕಷ್ಟಕರ ಆಗುತ್ತೆ ಅನ್ನೋ ಒಂದು ಲಿಮಿಟೇಷನ್ ಕೂಡ ಇದು ಹೊಂದಿದೆ. You can take any approach. Every approach has certain advantages and certain limitations. But what we have to do is we have to focus on the advantages. So as far as advantages of this approach are concerned,
Surely this approach will help the student to communicate effectively in a language. ಸೊ ಯಾವುದೇ ಒಂದು ಅಪ್ರೋಚನ್ನು ತೆಗೆದುಕೊಂಡರೂ ಕೂಡ ಎಲ್ಲವೂ ಕೂಡ ಅದರದೇ ಆದ ಕೆಲವೊಂದಿಷ್ಟು ಅಡ್ವಾಂಟೇಜ್ ಮತ್ತು ಲಿಮಿಟೇಷನ್ಸ್ಗಳನ್ನು ಒಳಗೊಂಡಿರುತ್ತೆ. ಸೊ ಇಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚದ ಒಂದು ಅಡ್ವಾಂಟೇಜಸನ್ನು ನೋಡಿದಾಗ ವಿದ್ಯಾರ್ಥಿಗಳು ಭಾಷೆಯನ್ನು ಬಹಳಷ್ಟು ಪರಿಣಾಮಕಾರಿಯಾಗಿ ಬಳಸಲಿಕ್ಕೆ ಈ ಅಪ್ರೋಚ್ ಬಹಳಷ್ಟು ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.